ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಏನಾದರೂ ಒಂದು ಅದ್ಭುತ ನಡಿಬೇಕು ಅಂತ ನೋಡ್ತಾ ಇದ್ದೀರಾ? ಬನ್ನಿ, ಇವತ್ತು ಯೇಸುವೊಂದಿಗೆ ಕಾರ್ಯಕ್ರಮದಲ್ಲಿ ದೇವರು ಏನು ಅದ್ಭುತ ಇಟ್ಟಿದ್ದಾರೆ ನೋಡೋಣ. ವಾಕ್ಯವನ್ನು ಧ್ಯಾನ ಮಾಡೋಣ. ಲೂಕ ಬರೆದಂಥ ಸುವಾರ್ತೆ ಪುಸ್ತಕ 1ನೇ ಅಧ್ಯಾಯ 11ರಿಂದ 14ನೇ ವಚನವನ್ನು ನಾನು ನಿಮಗಾಗಿ ಓದುತ್ತೇನೆ. ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಜಕರ್ಯನೇ ಅವನನ್ನು ಕಂಡು ತತ್ತರಗೊಂಡನು, ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರ್ಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿದೆ. ನಿನ್ನ ಹೆಂಡತಿಯಾದ ಎಲಸಬೆತ್ತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ಹಲ್ಲೆಲೂಯ. ನನ್ನ ಪ್ರಿಯರೇ, ತುಂಬ ದಿನದಿಂದ ಒಂದು ಮಗುಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಅದೇ ರೀತಿಯಾಗಿ ವಾಕ್ಯದಲ್ಲಿ ಕೂಡ ಜಕರ್ಯ ಎಲಿಸಬೆತ್ ಅನ್ನೋ ಒಂದು ಸೇವಕರ ಕುಟುಂಬ ಪ್ರಾರ್ಥನೆ ಮಾಡ್ತಾ ಇದ್ರು. ನನ್ನ ಪ್ರಿಯರೇ, ಅವರು ಪ್ರಾರ್ಥನೆ ಮಾಡಿ ಮಾಡಿ ಅದನ್ನು ಮಾಡಿದನೇ ಮರ್ತೋದ್ರು. ಆದರೂ ದೇವರು ಮರ್ತಿಲ್ಲ. ಒಂದು ದಿನ ಜಕರ್ಯ ಅದೇ ರೀತಿಯಾಗಿ ಚರ್ಚಲ್ಲಿ ಹೋಗಿ ಸೇವೆ ಮಾಡ್ತಾ ಇರಬೇಕಾದ್ರೆ ದೂತರು ಬಂದು ನಿಂತ್ಕೊಂಡ್ಬಿಟ್ರು. ನನ್ನ ಪ್ರಿಯರೇ, ಸಭೆಗೆ ಹೋಗುವಾಗ ನಿಮ್ಮಲ್ಲಿ ಒಂದು ಆಸಕ್ತಿ ಇರಬೇಕು. ನಾನು ಇವತ್ತು ದೇವರನ್ನ ದರ್ಶಿಸಬೇಕು, ದೇವದೂತರನ್ನ ನಾನು ಖಂಡಿತವಾಗಿ ನೋಡಲೇಬೇಕು, ನಾನು ದೇವರನ್ನ ಖಂಡಿತವಾಗಿ ನೋಡಲೇಬೇಕು ಅನ್ನೋ ಒಂದು ಭಾವನೆಯಿಂದ ಸಭೆಗೆ ಬರಬೇಕು. ನನ್ನ ಪ್ರಿಯರೇ, ಸಭೆಗೆ ಬರುವಾಗ ಭಯದಿಂದ ಭಕ್ತಿಯಿಂದ ಒಳಗೆ ಬರಬೇಕು. ಆರಾಧನೆ ಮಾಡುವಾಗ ಕಣ್ಗಳನ್ನು ಮುಚ್ಚಿ, ಏಸಪ್ಪ, ನಾನು ದೇವದೂತರನ್ನ ನೋಡಬೇಕು ಸ್ವಾಮಿ, ಏಸಪ್ಪ, ನಾನು ನಿಮ್ಮನ್ನು ನೋಡಬೇಕಪ್ಪ ಅನ್ನೋ ಭಾವನೆಯಿಂದ ಆರಾಧನೆ ಮಾಡಬೇಕು. ನನ್ನ ಪ್ರಿಯರೇ, ನಿಮ್ಮ ಕಣ್ಣು ಅಲ್ಲಿ ಇಲ್ಲಿ ಅಲ್ಲಿ ಕದಲಬಾರ್ದು. ನನ್ನ ಪ್ರಿಯರೇ, ನಿಮ್ಮ ಕಣ್ಣು ಬೇರೆ ಕಡೆಗೆ ಹೋಗಬಾರ್ದು. ನನ್ನ ಪ್ರಿಯರೇ, ನಿಮ್ಮ ಕಣ್ಣುಗಳು ಬಟ್ಟೆಗಳ ಕಡೆಗೆ ಹೋಗಬಾರ್ದು, ಬೇರೆ ಮನುಷ್ಯರ ಕಡೆಗೆ ಹೋಗಬಾರ್ದು. ನನ್ನ ಪ್ರಿಯರೇ, ಬಲಿಪೀಠದಲ್ಲಿ ದೇವರೇ ನನಗೆ ಕಾಣಿಸ್ಕೋ ಅನ್ನೋ ಭಾವನೆಯಿಂದ ಸಭೆ ಒಳಗೆ ಬರಬೇಕು. ಅದೇ ರೀತಿಯೇ ಹಗಲು ರಾತ್ರಿ ಸಭೆ ಒಳಗೆ ಸೇವೆ ಮಾಡ್ತಾ ಇದ್ದಿದ್ದಂಥ ಜಕರ್ಯ ಎಲಿಸಬೆತ್ತನ್ನ ದೇವರು ನೋಡಿದರು. ಎಷ್ಟು ದಿನ ಬೇಸರ ಆಗದಿರ ಸೇವೆ ಮಾಡ್ತಾರೆ. ಸೇವೆ ಮಾಡೋರಿಗೆ ಬೇಸರ ಅನ್ನೋದು ಬರಲೇಬಾರ್ದು. ನನ್ನ ಪ್ರಿಯರೇ, ಅದಕ್ಕೆ ಉದಾಹರಣೆಯಾಗಿ ದೇವರು ಜಕರ್ಯ ಎಲಿಸಬೆತ್ತನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಅವಾಗ ನೋಡಿದ್ರೆ ಅವ್ರ ಪಾಟಿಗೆ ಅವ್ರು ಪ್ರಾರ್ಥನೆ ಮಾಡ್ಕೊಂಡು ಆರಾಧನೆ ಮಾಡ್ಕೊಂಡಿದ್ದಾರೆ. ದೇವದೂತರು ಇಳಿದು ಬಂದ್ಬಿಟ್ರು. ಹಲ್ಲೆಲೂಯ. ಅಲ್ಲಿ ನೋಡಿ, ನೀವು ಸತ್ಯವಾಗಿ ಪ್ರಾರ್ಥನೆ ಮಾಡಿದ್ರೆ, ಸತ್ಯವಾಗಿ ಏಸಪ್ಪನ ಕರೆದು ಹಾಡು ಹೇಳಿದ್ರೆ, ನನ್ನ ಪ್ರಿಯರೇ, ಆಗೋ ದೇವದೂತರು ನಿಮ್ಮ ಮನೆ ಒಳಗೆ ಬಂದ್ಬಿಡ್ತಾರೆ. ನನ್ನ ಪ್ರಿಯರೇ, ಸಭೆಗೆ ನೀವು ಹುಡುಕಿ ಬಂದು ಪ್ರಾರ್ಥನೆ ಮಾಡುವಾಗ ದೇವದೂತರು ಕಾಣಿಸ್ಕೊಬಿಡ್ತಾರೆ. ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ದೇವದೂತರನ್ನ ಕಳಿಸ್ಕೊಟ್ಟು ಬಿಡ್ತಾರೆ. ನನ್ನ ಪ್ರಿಯರೇ, ಆವಾಗ ಜಕರ್ಯನೇ ಕೇಳ್ತಾರೆ, ಜಕರ್ಯ ಹೆದ್ರು ಬಿಟ್ಟ ಹಾಗೆ ನಿಂತು ಹೋಗ್ಬಿಟ್ಟ. ಆವಾಗ ದೇವರು ಕರೀತಾರೆ, ಜಕರ್ಯ, ಹೆದರ್ಬೇಡ, ನಿನ್ನ ಪ್ರಾರ್ಥನೆ ವಿಜ್ಞಾಪನೆ ಎಲ್ಲ ನನ್ನ ಹತ್ರ ಬಂದು ಮುಟ್ಟಿದೆ, ದೇವರ ಹತ್ರ ಬಂದು ಮುಟ್ಟಿದೆ. ನಿನ್ನ ಹೆಂಡತಿ ಎಲಿಸಬೆತ್ತಳು ಈಗ ಗರ್ಭಿಣಿಯಾಗಿ ಒಂದು ಮಗನನ್ನು ಹೆರುವಳು. ಹಲ್ಲೆಲೂಯ. ನನ್ನ ಪ್ರಿಯರೇ, ಯಾವುದಕ್ಕಾಗಿ ತುಂಬ ದಿನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಒಂದು ಮಗು ಕೊಟ್ಬಿಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಇವತ್ತು ದೇವರು ನಿಮ್ಮ ಗರ್ಭವನ್ನು ಮುಡ್ತಾರೆ. ನನ್ನ ಪ್ರಿಯರೇ, ನಿಮ್ಮ ಗರ್ಭವನ್ನು ಕೆಡಿಸುವಂಥ ಎಲ್ಲ ಸೈತಾನ ಬಂಧನಗಳಿಂದ ದೇವರು ಬಿಡಿಸುತ್ತಾರೆ. ದೇವರ ಗಾಯಗೊಂಡ ಹಸ್ತವು ನಿಮ್ಮ ಗರ್ಭವನ್ನು ಮುಟ್ಟಿ ಎಷ್ಟು ದಿನದಿಂದ ಪ್ರಾರ್ಥನೆ ಮಾಡ್ತಾ ಇರುವಂಥ ಒಂದು ಮಗುಗಾಗಿ ಕಣ್ಣೀರು ಹಿಡಿದುವಂಥ ನಿಮ್ಮ ಪ್ರಾರ್ಥನೆ ದೇವರನ್ನು ಮುಟ್ಟಿದ್ದೆ. ನನ್ನ ಪ್ರಿಯರೇ, ನಿಮ್ಮ ಗರ್ಭವನ್ನು ದೇವರು ಮುಟ್ಟಿ ಖಂಡಿತವಾಗಿ ಒಂದು ಸುಂದರವಾದ ಮಗುವನ್ನು ಕೊಡುವರು. ನನ್ನ ಪ್ರಿಯರೇ, ಬನ್ನಿರಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಜಕರ್ಯ ಎಲಿಸಬೆತ್ತನ್ನ ಕರ್ತನೇ ಸಂಧಿಸಿದಂಥ ದೇವದೂತರು ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಒಬ್ಬೊಬ್ಬರನ್ನ ಸಂಧಿಸುವುದಕ್ಕೆ ಕಳಿಸು ಸ್ವಾಮಿ. ಯಾರೆಲ್ಲ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾರೆ, ಅಪ್ಪ, ಅಯ್ಯೋ ನಾನು ಗರ್ಭಿಣಿ ಆಗ್ತೇನೆ, ಆದರೆ 1 ತಿಂಗಳಲ್ಲಿ ಹೊಟ್ಟೋಗ್ತದೆ, 2 ತಿಂಗಳಲ್ಲಿ ಹೊಟ್ಟೋಗ್ತಾನೆ, ಸೈತಾನ ಅದನ್ನು ನಾಶ ಮಾಡಿ ಆಗ್ತಾನೆ ಅಂತ ಕಣ್ಣೀರಿಡುವಂಥ ಒಬ್ಬೊಬ್ಬರ ಮೇಲೆ ನಿನ್ನ ಶಕ್ತಿ ಇಳಿಯಲಿ ಸ್ವಾಮಿ. ಕರ್ತನೇ, ಅಪ್ಪ ಸ್ತೋತ್ರ, ಒಂದೊಂದು ಗರ್ಭವು ನಿನ್ನ ಗಾಯಗೊಂಡ ಹಸ್ತದಲ್ಲಿ ಕೊಡ್ತೇನೆ ರಾಜ. ಅದಕ್ಕೆ ಮಗುವಿಗೆ ಉಂಟಾಗುವುದಕ್ಕೆ ವಿರುದ್ಧವಾಗಿ ಕಿರಿಯ ಮಾಡುವಂಥ ದುಷ್ಟ ಕಿರಿಯಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸ್ತೇನೆ ಸ್ವಾಮಿ. ಅಪ್ಪ ಸ್ತೋತ್ರ ರಾಜ, ಇವತ್ತು ಮುಟ್ಟು ಸ್ವಾಮಿ, ಈ ದಿನದಲ್ಲಿ ಮುಟ್ಟಪ್ಪ ಕರ್ತನೇ ಸ್ತೋತ್ರ. ಒಂದು ಸುಂದರವಾದ ಮಗುವನ್ನು ಗರ್ಭದಲ್ಲಿ ಇಡು ಸ್ವಾಮಿ. ಆಶೀರ್ವದಿಸಪ್ಪ ಕರ್ತನೇ. ಜಕರ್ಯ ಎಲಿಸಬೆತ್ ಪ್ರಾರ್ಥನೆಯ ನಿಮಗೆ ಮುಟ್ಟಿತ್ತಲ್ಲ ಸ್ವಾಮಿ, ಈ ನನ್ನ ಪ್ರಾರ್ಥನೆ ನಿನ್ನನ್ನು ಮುಟ್ಟಲಿ ರಾಜ. ಯಾರೆಲ್ಲ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರ ಗರ್ಭವನ್ನು ಮುಟ್ಟಿ ಒಂದು ಸುಂದರವಾದ ಮಗುವನ್ನು ಕೊಡು ರಾಜ.
ದೇವದೂತರನ್ನು ಕಳಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನನ್ನ ಪ್ರಾರ್ಥನೆ ನಿಮ್ಮನ್ನು ಮುಟ್ಟೋದಕ್ಕಾಗಿ ಸ್ತೋತ್ರ. ಮಗುಗಾಗಿ ಪ್ರಾರ್ಥನೆ ಮಾಡುವಂಥ ಒಂದೊಂದು ಗರ್ಭವನ್ನು ಮುಟ್ಟೋದಕ್ಕಾಗಿ ಸ್ತೋತ್ರ. ಅಪ್ಪ, ಒಬ್ಬೊಬ್ಬರಿಗೂ ಮಗುಗಾಗಿ ಪ್ರಾರ್ಥನೆ ಮಾಡೋರಿಗೆ ಸುಂದರವಾದ ಮಗುವನ್ನು ಕೊಟ್ಟೋದಕ್ಕಾಗಿ ಸ್ತೋತ್ರ. ನಿನ್ನ ಪಾದವನ್ನು ಮುದ್ದಿಟ್ಟು ಬೇಡ್ಕೊಳ್ತೇನೆ ಸ್ವಾಮಿ. ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಗೆ. ಆಮೇಲೆ